ಆಚರಿಸ್ತಾರೆ ಅಂತಂದರೆ, ಸೊ ನಮಗೆ 2 ರೀತಿಯ ರೋಗಗಳಿದ್ದಾವೆ. ಅಂದರೆ ಸಾಂಕ್ರಾಮಿಕವಾಗಿ ಹರಡುವಂಥ ರೋಗಗಳು ಮತ್ತು ಅಸಾಂಕ್ರಾಮಿಕವಾಗಿ ಹರಡುವಂತಹ ರೋಗಗಳು. ಸಾಂಕ್ರಾಮಿಕವಾಗಿ ಹರಡುವಂಥ ರೋಗಗಳಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ರೋಗಗಳು. ಈ ಗಾಳಿಯಿಂದ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಅಥವಾ ಕೀಟಗಳು ಕಚ್ಚುವುದರ ಮೂಲಕ ಏನಾಗುತ್ತೆ, ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಉದಾಹರಣೆಗೆ ಶೀತ, ಕೆಮ್ಮು, ಜ್ವರ, ವಾಂತಿ ಈ ಥರಗಳೆಲ್ಲ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು. ಈಗ ನಾವು ನೋಡ್ತೀವಿ. ಆಮೇಲೆ ಈ ರೋಗಗಳು ಹೇಗೆಲ್ಲ ಹರಡ್ತವೆ ಅಂದರೆ 3 ರೀತಿಯ ಜೀವಿಗಳಿದ್ದಾವೆ, ಸೂಕ್ಷ್ಮ ಜೀವಿಗಳು. ವೈರಸ್ಸು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಅಂತೇಳಿ ಬರ್ತವೆ. ಆಮೇಲೆ ಕೀಟಗಳಿಂದಲೂ ಕೂಡ ರೋಗಗಳು ಬರ್ತವೆ. ಸೊ ಇದು ವೈರಸ್ಸಿಂದ ಉಂಟಾಗುವಂತಹ ರೋಗ. ಇದರ ಹೆಸರು ಏಡ್ಸ್ ಅಂತ ಕರಿತೀವಿ. ಅಂದರೆ ಇದರ ಹೆಸರು ಏಡ್ಸ್ ಅಂತ, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಂದರೆ ದೇಹದೊಳಗಡೆ ಇರುವ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು, ಅಂದರೆ ನಾವು ಸ್ಟ್ರಾಂಗ್ ಒಳಗಡೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮನ್ನು ಹಾಳ್ಗೆಡುವಂತಹ ವೈರಸ್ ಇದು. ಸೊ ಅದಕ್ಕೆ ಇದನ್ನು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಥವಾ ಕಾಯಿಲೆ ಅಂತೇಳಿ ಕರಿತೀವಿ. ಇದರ ಲಕ್ಷಣಗಳು ಹೇಗಿರ್ತವೆ ಅಂತಂದರೆ, ಇದಕ್ಕೆ ಯಾವುದೇ ರೀತಿಯ ಲಸಿಕೆಯನ್ನು ಇಲ್ಲಿವರೆಗೂ ಕಂಡುಹಿಡಿದಿಲ್ಲ. ನಾವು ಕೊರೋನಾ ಅಂತೇಳಿ ಅಂದ್ಕೊಂಡಿದ್ವಲ್ವ, ಕೊರೋನಾ ಟೈಮಲ್ಲಿ ಕೊರೋನಾ ಬಂತು ಅಂತ ಹೇಳಿದ್ವಲ್ವ. ಸೊ ಬೇರೆ ಬೇರೆ ದೇಶಗಳೆಲ್ಲ ಆ ಕೊರೋನಾ ಕಾಯಿಲೆಗೆ ಇಂಜೆಕ್ಷನ್ ಎಲ್ಲ ಕಂಡುಹಿಡಿದ್ವು, ಲಸಿಕೆಗಳನ್ನೆಲ್ಲ ಕಂಡುಹಿಡಿದ್ವು. ಆದರೆ ಈ ಕಾಯಿಲೆಗೆ ಯಾವುದೇ ರೀತಿಯ ಲಸಿಕೆ ಇಲ್ಲ. ಹಾಗಾಗಿ ಇದು ತುಂಬ ಎಚ್ಚರವಾಗಿ ಇರಬೇಕಾದಂಥ ಕಾಯಿಲೆ. ನಾವೇನಂತೀವಿ, ಈ ರೋಗ ತುಂಬ ಡೇಂಜರು, ಇದನ್ನು ಪಕ್ಕದಲ್ಲಿ ಕೂತ್ಕೊಳ್ಳೋದ್ರಿಂದ ಅಥವಾ ಕೈ ಕುಲ್ಕೋದ್ರಿಂದ ಅಥವಾ ಒಂದೇ ಪ್ಲೇಟಲ್ಲಿ ತಿನ್ನೋದ್ರಿಂದ ಯಾರು ಏಡ್ಸ್ ರೋಗ ಬಂದಿರುತ್ತೋ ಅದು ಹರಡುತ್ತೆ ಅಂತ ತಿಳ್ಕೊಳ್ತೀವಿ. ಆ ಥರ ಹರಡೋಲ್ಲ. ಇದು ಹರಡುವ ವಿಧಾನಗಳು ಹೇಗೆ ಅಂತಂದರೆ, ಬ್ಲಡ್ ಇಂಜೆಕ್ಷನ್ನ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ಳೋದ್ರ ಮೂಲಕ ಆಗುತ್ತೆ. ಕೆಲವರು ಡಾಕ್ಟರ್ಸ್ಗಳು ಅಥವಾ ನರ್ಸ್ಗಳು ಸುರಕ್ಷತೆ ಇಲ್ಲದೆ ಒಂದೇ ಇಂಜೆಕ್ಷನ್ನ ಪದೇ ಬೇರೆಯವ್ರಿಗೆ ಇಂಜೆಕ್ಷನ್ನ ಮಾಡಿದಾಗ ರಕ್ತದ ಮೂಲಕ ಇಂಜೆಕ್ಷನ್ಗಳ ಮೂಲಕ ಈ ರೋಗ ಹರಡುತ್ತೆ. ಸೊ ಹಾಗಾಗಿ ಆಮೇಲೆ ಸುರಕ್ಷಿತವಾದ ಲೈಂಗಿಕ ಕ್ರಿಯೆ ಮಾಡದೇ ಇರೋದ್ರಿಂದನೂ ಕೂಡ ಈ ಏಡ್ಸ್ನಂತಹ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಸೊ ನಾವೆಲ್ಲ ಇದ್ರ ಉದ್ದೇಶ ಏನು ಗೊತ್ತಾ, ಏಡ್ಸ್ ದಿನಾಚರಣೆಯ ಉದ್ದೇಶ ಏನಂದರೆ, ಸೊ ಎಲ್ಲರೂ ಈ ಏಡ್ಸ್ ಕಾಯಿಲೆ ಬಂದಂಥವ್ರನ್ನ ನಾವೇನು ಮಾಡ್ತೀವಿ, ಈ ಏಡ್ಸ್ ಕಾಯಿಲೆ ಬಂದಿದೆ ಅಂದರೆ ಅವ್ನು ಮನುಷ್ಯನೇ ಅಲ್ಲ, ಅವ್ನಿಗೆ ಬದುಕೋಕ್ಕೆ ಅರ್ಹತೆನೇ ಇಲ್ಲ ಅನ್ನೋ ಥರ ನಾವೇನು ಮಾಡೋದು ಬೇಡ. ಅವರು ಕೂಡ ನಮ್ಮಂತೆ ಮನುಷ್ಯರು, ಅವರು